ಮಾಡತಕ್ಕಂಥ ಆರಾಧನೆ ಅದು ಸಂಪೂರ್ಣ ಫಲಪ್ರಾಪ್ತಿಯಾಗಬೇಕಾದ್ರೆ ಭಕ್ತಿಯಿಂದ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾದರೆ ಭಕ್ತಿ ಅಂದ್ರೆ ಏನು ಅಂತ, ಈ ಭಕ್ತಿ ಅನ್ನೋದಕ್ಕೆ ಯಾರೂ ಕೂಡ ಈ ತನಕ ಭಕ್ತಿ ಅಂದ್ರೇನು ಅನ್ನೋದಕ್ಕೆ ಡೆಫಿನೇಷನ್ನ ಯಾವ ಆಚಾರ್ಯರುಗಳು ಹೇಳಿಲ್ಲ. 21 ಜನ ಬಂದು ಹೋದರು. 21ರಲ್ಲಿ ಆಚಾರ್ಯ 21 ಜನ ಆದ ತಕ್ಷಣ 22ನೇವರೇ ಆಚಾರ್ಯ ಮಧ್ವರು. 21 ಜನ ಕೂಡ ಯಾರೂ ಕೂಡ ಭಕ್ತಿಯ ಬಗ್ಗೆ ಹೇಳಲೇ ಇಲ್ಲ. ಭಕ್ತಿ ಅಂದ್ರೇನು, ವಾಟ್ ಈಸ್ ಡಿವೋಷನ್, ಭಕ್ತಿ ಅಂದರೆ ಡಿವೋಷನ್ ಅಂತ ಹೇಳ್ತೀವಿ. ವಾಟ್ ಈಸ್ ಡಿವೋಷನ್ ಅಂತ ಕೇಳಿದರೆ ಯಾರು ಕೂಡ ಅದ್ರ ಬಗ್ಗೆ ಡೆಫಿನೇಷನ್ನೇ ಕೊಟ್ಟಿಲ್ಲ. ಆದರೆ ಆಚಾರ್ಯ ಮಧ್ವರು ಮಾತ್ರ ಅದಕ್ಕೆ ಡೆಫಿನೇಷನ್ನ ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಕೊಡ್ತಾ ಹೋಗ್ತಾರೆ. ಸಾಮಾನ್ಯವಾಗಿ ಭಕ್ತಿ ಅಂದರೆ ಅಂತ ಕೇಳಿದ್ರೆ ನಮ್ಮನ್ನು ಸುಮ್ಮನೆ ಹೀಗೆ ಕೇಳಿದ್ರೆ ಭಕ್ತಿ ಅಂದರೆ ಭಕ್ತಿನೇ ಅಷ್ಟೇ, ಇನ್ನೇನು ಇಲ್ಲ ಅಂತ ಹೇಳ್ತಾರೆ. ಭಕ್ತಿ ಹಾಗಂದ್ರೆ ಏನು ಅಂತ ಕೇಳಿದರೆ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ ತಯಾ ಮುಕ್ತಿರ್ನ ಚಾನ್ಯಥ ಎಂಬುದಾಗಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಮಧ್ವರು ಹೇಳ್ತಾರೆ. ಭಕ್ತಿ ಅಂದರೆ ಪ್ರೀತಿ ಅಂತ ಅರ್ಥ. ಅಪಾರವಾಗಿರ್ತಕ್ಕಂತಹ ಪ್ರೀತಿಯನ್ನೇ ನಾವು ಭಕ್ತಿ ಎಂಬುದಾಗಿ ಹೇಳ್ತೇವೆ. ಸುಮ್ಮನೆ ಕಣ್ಮುಚ್ಚಿದ ತಕ್ಷಣ ಅದು ಭಕ್ತಿ ಬಂದ್ಬಿಡ್ತದೆ ಅಂದರೆ ಅದಾಗೋದಿಲ್ಲ ಅಂತ ಹೇಳ್ತಾರೆ. ಮತ್ತು ಹೇಗೆ ಬರುತ್ತೆ ಅಂತ ಕೇಳಿದಾಗ ಅದಕ್ಕೆ ಆಚಾರ್ಯ ಹೇಳ್ತಾರೆ, ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ ಭಕ್ತಿರಿತಿ ಪ್ರೋಕ್ತ ಅಂತ. ಅಂದರೆ ಭಗವಂತ ಹೇಗಿದ್ದಾನೆ, ಭಗವಂತ ಎಷ್ಟು ದೊಡ್ಡವನು, ಅವನ ಮಹತ್ವ ಅವನ ಮಹಾತ್ಮ ನಮಗೆ ಗೊತ್ತಾದಾಗ ಅವನ ಬಗ್ಗೆ ನಮ್ಮಲ್ಲಿ ಒಂದು ಸ್ನೇಹ ಮನೆ ಮಾಡುತ್ತೆ. ಅದನ್ನೇ ನಾವು ಭಕ್ತಿ ಅಂತ ಹೇಳ್ತೀವಿ. ತಂದೆ ತಾಯಿಗಳ ಮೇಲೆ ಮಕ್ಕಳಿಗೆ ಭಕ್ತಿ ಬರುತ್ತೆ. ಯಾಕೆ ಅಂತ ಕೇಳಿದ್ರೆ ದೇಹವನ್ನು ಕೊಟ್ಟರು ವಿದ್ಯಾದಾನ ಮಾಡ್ತಾ ಇದ್ದಾರೆ, ನಾವು ವಿದ್ಯೆಯನ್ನು ಕಲಿತೀವಿ, ಮತ್ತು ಮುಂದೆ ನಮಗೆ ನಾವು ಸಂಪಾದನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಹಾದಿಯನ್ನು ಹುಟ್ಟುಹಾಕ್ತಾರೆ. ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಉಪಕಾರಗಳನ್ನು ಅಪ್ಪ ಅಮ್ಮ ನಮಗೆ ಮಾಡ್ತಾರೆ ಅಂತ ಹೇಳಿದಾಗ ಅವರಿಬ್ಬರಲ್ಲೂ ಕೂಡ ಪರಸ್ಪರ ಒಂದು ವಾತ್ಸಲ್ಯ ಮನೋಭಾವ ಅಂದರೆ ಅಫೆಕ್ಷನ್ ಅನ್ನುವಂಥದ್ದು ಹುಟ್ಟುಕೊಳ್ಳುತ್ತೆ. ಆ ಅಫೆಕ್ಷನ್ನೇ ಒಂದು ರೀತಿಯಾಗಿರ್ತಕ್ಕಂಥ ಭಕ್ತಿ. ಹೇಗೆ ತಂದೆ ತಾಯಿಗಳ ಒಂದು ಮಹತ್ವ ಗೊತ್ತಾದಾಗ ಮಕ್ಕಳು ಯಾವತ್ತಿಗೂ ಕೂಡ ಅಪ್ಪ ಅಮ್ಮನಿಗೆ ಬ್ಯಾಕ್ ಆನ್ಸರ್ ಸಾಧಾರಣವಾಗಿ ಕೊಡಲಿಕ್ಕಿಲ್ಲ. ಅವರ ಮಹತ್ವ ಯಾವಾಗ ತಿಳಿತಿದೆ ಅಂದರೆ ಅವರಿಂದ ಸ್ವಲ್ಪ ದೂರ ಆದಾಗ ಅಪ್ಪ ಅಮ್ಮ ಅಂದ್ರೇನು, ತಂದೆ ತಾಯಿಗಳ ಮಹತ್ವ ಅಂದ್ರೇನು ಅನ್ನೋದು ನಮಗೆ ಯಾವಾಗ ಗೊತ್ತಾಗುತ್ತೆ ಅಂದರೆ ಅವರಿಬ್ಬರಲ್ಲಿ ವಿಯೋಗ ಆದಾಗ ನಮಗೆ ಗೊತ್ತಾಗುತ್ತಂತೆ. ಹಾಗೆಯೇ ನಾವು ಕೂಡ ಭಗವಂತನ ಆರಾಧನೆಯನ್ನು ಹೇಗೆ ಮಾಡಬೇಕು ಅಂತ ಕೇಳಿದರೆ ಭಗವಂತ ಎಷ್ಟು ದೊಡ್ಡವನು ಅಂಥೇಳಿ ಅವನ ಮಹತ್ವವನ್ನು ನಾವು ತಿಳ್ಕೊಳ್ಬೇಕು. ಅವನ ಮಹಾತ್ಮ್ಯ ಜ್ಞಾನ ಆದಾಗ ಮಾತ್ರ ಭಗವಂತ ಎಷ್ಟು ದೊಡ್ಡವನು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ. ಭಗವಂತನ ಮಹಾತ್ಮ್ಯ ಜ್ಞಾನ, ಭಗವಂತನ ಮಹತ್ವ ನಮಗೆ ಗೊತ್ತಾದಾಗ ನಾವು ನಿಧಾನಕ್ಕೆ ಡೇ ಬೈ ಡೇ ಅನ್ನುವಂಥದ್ದು ಡಿವೋಷನ್ ಅನ್ನುವಂಥದ್ದು ಬರುತ್ತೆ. ಇದ್ದಕ್ಕಿದ್ದಾಗೆ ನಾವು ಹೂ ಹಣ್ಣುಗಳನ್ನು ಅಂಗಡಿಗೆ ಹೋಗಿ ನಾವು ಖರೀದಿ ಮಾಡುವ ಹಾಗೆ ಭಕ್ತಿಯನ್ನು ನಾವು ಉತ್ಪಾದನೆ ಮಾಡಲಿಕ್ಕಾಗಲ್ಲ. ಯಾಕೋ ನನಗೆ ಎಷ್ಟು ನಾನು ಪ್ರಾರ್ಥನೆ ಮಾಡಿದರೂ ಕೂಡ ಯಾಕೋ ನನಗೆ ಒಂದು ಇಮೋಷನ್, ಒಂದು ಭಕ್ತಿ ಅನ್ನುವಂಥದ್ದು ನನಗೆ ಬರಲೇ ಇಲ್ಲ ಅಂತ ಹೇಳ್ತೀವಿ. ಹಾಗೆಯೇ ಎಲ್ಲ ಕಡೆ ಭಕ್ತಿ ಅನ್ನುವಂಥದ್ದು ಬರ್ತದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವೊಂದು ವೈಬ್ರೇಷನ್ ಕೂಡ ಇರ್ತದೆ ಅಂತೆ. ಒಂದು ಪಾಸಿಟಿವ್ ವೈಬ್ರೇಷನ್ ಇರುವಂಥ ಜಾಗದಲ್ಲಿ ಆಟೋಮೆಟಿಕ್ಕಾಗಿ ತಂತಾನೇ ಭಕ್ತಿ ಅನ್ನುವಂಥದ್ದು ಒಳಗಡೆಯಿಂದ ಬರಲಿಕ್ಕೆ ಶುರು ಆಗುತ್ತೆ. ಇದೆಲ್ಲ ಬರಬೇಕಾದ್ರೆ ವಿಶೇಷವಾಗಿ ಭಗವಂತನ ಮಹಾತ್ಮ್ಯವನ್ನು ನಮಗೆ ಅರ್ಥ ಆಗಬೇಕು. ಇಂಥ ಒಂದು ಮಹತ್ವ ಜ್ಞಾನ ನಮಗಾದಾಗ ನಮಗೆ ದೇವರಲ್ಲಿ ನಿಧಾನಕ್ಕೆ ಭಕ್ತಿ ಅನ್ನುವಂಥದ್ದು, ಪ್ರೀತಿ ಅನ್ನುವಂಥದ್ದು, ಸ್ನೇಹ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಈ ಭಕ್ತಿ ಇದ್ದರೆ ಮಾತ್ರ ನಮಗೆ ಮುಂದೆ ಮೋಕ್ಷ ಅನ್ನುವಂಥದ್ದು ಬರುತ್ತೆ, ಹೊರತಾಗಿ ಇಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ. ತಯಾ ಮುಕ್ತಿ ನ ಚಾನ್ಯಥ ಎಂಬುದಾಗಿ ಆಚಾರ್ಯ ಮಧ್ವರು ಸ್ಪಷ್ಟವಾಗಿ ಹೇಳ್ತಾರೆ. ಭಕ್ತಿಯಿಂದ ಆರಾಧನೆ ಮಾಡಿದಾಗ ಮಾತ್ರ ಭಕ್ತ್ಯಾ ತುಷ್ಯತಿ ಕೇಶವ. ಭಗವಂತ ಸಂತೃಪ್ತ ಯಾವಾಗ ಆಗ್ತಾನೆ ಅಂತ ಕೇಳಿದರೆ ನಾವು ಭಕ್ತಿಯಿಂದ ಮಾಡತಕ್ಕಂಥ ಆರಾಧನೆಯಿಂದ ಮಾತ್ರ ಭಗವಂತ ಸಂತುಷ್ಟನಾಗ್ತಾನೆ ಅಂತ ಅರ್ಥ. ಇಲ್ಲದೆ ಇದ್ದರೆ ಅವನ ಸಂತುಷ್ಟಿ ಅನ್ನುವಂಥದ್ದೇ ಇಲ್ಲ, ಸುಮ್ಮನೆ ಆಡಂಬರ ಅಂತ ಆಗಿಬಿಡುತ್ತೆ. ಹಾಗಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಹೇಳಿದಾಗ ಸ್ನೇಹವೇ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಸರಿ, ಹಾಗಾದರೆ ಭಗವಂತನ ಮಹತ್ವ ಜ್ಞಾನ ನಮಗೆ ಹೇಗಾಗುತ್ತೆ? ಸರಿ ಆಯ್ತು, ಈಗ ಭಗವಂತ ಎಷ್ಟು ದೊಡ್ಡವನು,
ಅವನ ಮಹತ್ವ ಜ್ಞಾನ ನಮಗೆ ಆಗಬೇಕು, ಅವನ ಮಾಹಾತ್ಮ್ಯ ಜ್ಞಾನ ಬೇಕು ಅಂದಾಗ ನಾವು ಎಲ್ಲಿಂದ ತರೋಣ ಅದನ್ನು? ಸೊ ಭಗವಂತನ ಮಹತ್ವ ಜ್ಞಾನ ಹೇಗಾಗುತ್ತೆ ಅಂತ ಕೇಳಿದ್ರೆ, ಎಲ್ಲರೂ ಅಂಗಡಿಗೋ ಅಥವಾ ಯಾವ ಬಜಾರಿಗೆ ಹೋಗ್ಬಿಟ್ಟು ನಾವು ಖರೀದಿ ಮಾಡೋಣ ಅಂದರೆ ಭಗವಂತನ ಮಹಾತ್ಮ್ಯ ಜ್ಞಾನ ವಿ ಕಾಂಟ್ ಪರ್ಚೇಸ್ ಇಟ್, ನಾವು ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಆಗಲ್ಲ. ಮತ್ತು ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ರೆ ಅದೇ ನಮಗೆ ಹೇಳುತ್ತೆ, ವೇದ, ಶಾಸ್ತ್ರ, ಪುರಾಣ, ಇತಿಹಾಸ ಗ್ರಂಥಗಳ ಅಧ್ಯಯನದಿಂದ. ಅದು ಹೇಗೆ? ನಾನೇನು ತೊಂದರೆ ಇಲ್ಲ, ನಾನೇ ಓದ್ಕೊಂಡ್ಬಿಡ್ತೇನೆ ಅಂತಂದರೆ ಅದಾಗೋದಿಲ್ಲಂತೆ. ಅದಕ್ಕೋಸ್ಕರ ಗುರುಗಳ ಹತ್ರ ಹೋಗ್ಬೇಕಂತೆ. ಭಗವದ್ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಇವತ್ತು ನನಗೆ ಸಾಕಷ್ಟು ವಿಷಯಗಳು ಸಿಕ್ಬಿಡ್ತವೆ ನನ್ನ ಗೂಗಲಲ್ಲಿ, ನಾನು ಅರ್ಥ ಮಾಡ್ಕೊಂಡ್ಬಿಡ್ತೇನೆ ಅಂತಂದರೆ ಅದು ಒಂದು ಹಂತ, ಅದು ಬೇಸಿಕ್ ಜ್ಞಾನ ಬರ್ತದೆ ಅಷ್ಟೇ ಹೊರತಾಗಿ ಅದು ಸರಿಯೋ ತಪ್ಪೋ ಅನ್ನೋದರ ಜ್ಞಾನ ನಮಗೆ ಸರಿಯಾಗಿ ಗೊತ್ತಾಗಬೇಕಾದ್ರೆ ಒಬ್ಬ ಗುರು ಬೇಕೇ ಬೇಕಂತೆ. ಹಾಗಾಗಿ ಗುರು ಇದ್ದರೆ ಮಾತ್ರ ನಮಗೆ ಸರಿಯಾಗಿರ್ತಕ್ಕಂಥ ಜ್ಞಾನ ನಮಗೆ ಆಗುತ್ತೆ ಅಂತೆ. ಅದೇ ಗುರು ಅನ್ನೋ ಪದಕ್ಕೆ ಹಾಗೇನೇ ಅರ್ಥ. ಗು ಅಂದರೆ ಏನೇನಿದೆಯೋ ನಮ್ಮಲ್ಲಿ ಅಜ್ಞಾನ ಏನಿದೆಯೋ ಆ ಎಲ್ಲ ಅಜ್ಞಾನವನ್ನು ನಾಶ ಮಾಡಿ ನಮಗೆ ಒಳ್ಳೆ ಜ್ಞಾನವನ್ನು ತಲೆಯಲ್ಲಿ ತುಂಬೋನೇ ಗುರು ಅಂತ. ಇದೇ ಗುರು ಶಬ್ದಕ್ಕೆ ಅರ್ಥ. ಹಾಗಾಗಿ ಗುರುವಿನ ಗುಲಾಮನಾಗರ ತನಕ ದೊರೆಯದಣ್ಣ ಮುಕುತಿ ಎಂಬುದಾಗಿ ಪುರಂದರದಾಸರು ಒಂದು ಗುರುವಿನ ಮಹತ್ವವನ್ನು ಹೇಳ್ತಾ, ಹೀಗೆ ನಾವು ಭಾಗವತಾದಿ ಶಾಸ್ತ್ರಗಳನ್ನು ಸರಿಯಾಗಿ ಅಧ್ಯಯನ ಮಾಡಿದಾಗ, ಹಾಗೆ ಗುರುಮುಖೇನ ಅಧ್ಯಯನ ಮಾಡಿದಾಗ ಡೇ ಬೈ ಡೇ ನಮಗೇನಾಗುತ್ತೆ, ಪರಮಾತ್ಮನಲ್ಲಿ ಅವನ ವಿಷಯಕವಾಗಿರತಕ್ಕಂಥ ಜ್ಞಾನ ತಲೆಗೆ ಹೋದಾಗೆಲ್ಲ ನಮಗೇನಾಗುತ್ತೆ, ನಮ್ಮಲ್ಲಿ ಪರಮಾತ್ಮ ಎಷ್ಟು ದೊಡ್ಡವನು, ಅವನ ಮಹತ್ವ ನಮಗೆ ಅರ್ಥ ಆದಾಗೆಲ್ಲ ನಮಗೇನಾಗುತ್ತೆ, ಭಗವಂತನಲ್ಲಿ ಭಕ್ತಿ ಅರ್ಥಾತ್ ಪ್ರೀತಿ ಸ್ನೇಹ ಎಲ್ಲದಕ್ಕಿಂತಲೂ ಕೂಡ ಇವನು ದೊಡ್ಡವನು ಅಂತ. ನಮಗೆ ಸ್ನೇಹ ಪ್ರೀತಿ ಎಲ್ಲರ ಮೇಲೆ ಇರ್ತದೆ, ಎಲ್ಲರ ಮೇಲೆಯೂ ಇದೆ. ಆದರೆ ಎಲ್ಲದಕ್ಕಿಂತಲೂ ಕೂಡ ಸ್ನೇಹ ಭಕ್ತಿ ಅನ್ನುವಂಥದ್ದು ಭಗವಂತನ ಮೇಲೆ ಜಾಸ್ತಿ ಆಯಿತು ಅಂದರೆ ಅದನ್ನೇ ಭಕ್ತಿ ಎಂಬುದಾಗಿ ಹೇಳ್ತಾರೆ. ಇದನ್ನೆಲ್ಲ ಯಾರು ಹೇಳ್ತಾರಪ್ಪ ಅಂತ ಕೇಳಿದ್ರೆ, ನೋಡಿ ಭಾಗವತದಲ್ಲಿ ಸಾಕ್ಷಾತ್ ಪ್ರಹ್ಲಾದರಾಜರೇ ಹೇಳ್ತಾ ಇದ್ದಾರೆ, ಇಂಥ ಭಕ್ತಿ ಅನ್ನುವಂಥದ್ದು 9 ರೀತಿಯಾಗಿದೆ ಅಂತ ಹೇಳ್ತಾರೆ. ಸೊ ಭಕ್ತಿಯ ಬಗ್ಗೆ ಹೇಳ್ತಾ 9 ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಪ್ರಹ್ಲಾದರಾಜರು ಹೇಳ್ತಾರೆ. ನೋಡಿ ನಿಜವಾಗಿ ನಮಗೆ ಎಷ್ಟು ರಾಯರು ಉಪಕಾರ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ, ಯಾವ ರೀತಿಯಾಗಿ ಆರಾಧನೆ ಮಾಡಬೇಕು, ದೇವತಾರಾಧನೆಯ ಕ್ರಮ ಹೇಗೆ ಅನ್ನೋದನ್ನು ಕೂಡ ರಾಯರೇ ಬೇರೆ ಬೇರೆ ರೂಪದಲ್ಲಿ ನಮಗೆ ಹೇಳಿದ್ದಾರೆ. ರಾಯರೇ ಪ್ರಹ್ಲಾದರಾಜರಾದ್ರಿಂದಾಗಿ ಪ್ರಹ್ಲಾದರಾಜರು ಎಲ್ಲ ಗುರುಕುಲದಲ್ಲಿ ಚಂಡಾಮರ್ಕರು ಏನು ಮಾಡ್ತಿದ್ರಪ್ಪ ಅಂದರೆ ಏನೇನೋ ಹೇಳ್ತಾ ಇದ್ರು ಅವರು. ಇದೆಲ್ಲ ನಿಜವಾದ ವಿದ್ಯೆ ಅಲ್ಲ, ನಿಜವಾದ ವಿದ್ಯೆ ಜ್ಞಾನ ಭಕ್ತಿ ವೈರಾಗ್ಯದ ಬಗ್ಗೆ ಭಗವಂತನ ಬಗ್ಗೆ ನಾನು ಹೇಳ್ತೇನೆ ಬನ್ನಿ ಎಂಬುದಾಗಿ ಅವರು ಗರ್ಭದಲ್ಲಿದ್ದಾಗಲೇ ನಾರದರು ಉಪದೇಶ ಮಾಡಿರ್ತಾರೆ ಪ್ರಹ್ಲಾದರಾಜರಿಗೆ. ಹಾಗಾಗಿ ನಾರದರಿಂದ ಉಪದಿಷ್ಟವಾಗಿರ್ತಕ್ಕಂಥ ವಿದ್ಯೆಯ ಲೌಕಿಕ ವಿದ್ಯೆ ಅಲೌಕಿಕವಾಗಿರ್ತಕ್ಕಂಥ ವೇದ ವಿದ್ಯೆಯನ್ನು ನಾನು ನಿಮಗೆ ಹೇಳ್ತೇನೆ ಬನ್ನಿ ಎಂಬುದಾಗಿ ಎಲ್ಲರನ್ನು ಒಟ್ಟು ಮಾಡಿಕೊಂಡು ಅವ್ರನ್ನು ವಿಶೇಷವಾಗಿ ಹರಿಸರ್ವೋತ್ತಮತ್ವವನ್ನು ಹೇಳ್ತಾ ಇದ್ದಾರಂತೆ. ನಮ್ಮಪ್ಪ ಸರ್ವೋತ್ತಮ ಅಲ್ಲ, ನಮ್ಮಪ್ಪನೇ ಸರ್ವೋತ್ತಮ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾನೆ ಅವನಲ್ಲ, ಅವನಿಗಿಂತಲೂ ಮಿಗಿಲಾಗಿರ್ತಕ್ಕಂತಹ ಭಗವಂತನೇ ಸರ್ವೋತ್ತಮ ಎಂಬುದಾಗಿ ಹೇಳ್ತಾ 9 ರೀತಿಯಾಗಿರ್ತಕ್ಕಂಥ ಭಕ್ತಿಯನ್ನು ಹೇಳ್ತಾರೆ. ಅದರಲ್ಲಿ ಮೊದಲನೇದ್ದು ಶ್ರವಣಂ ಎಂಬುದಾಗಿ. ಶ್ರವಣಂ ಅಂದರೆ ಕೇಳುವಂಥದ್ದು ಅಂತ ಅರ್ಥ. ಏನು ಕೇಳಬೇಕು ಅಂತ ಕೇಳಿದ್ರೆ ಭಗವಂತನ ಬಗ್ಗೆ ನಾವು ಕೇಳಬೇಕು ಅಂತ. ಅದಕ್ಕೇನೆ ಹರಿಕಥಾ ಶ್ರವಣ ಮಾಡೋ ನಿರಂತರ ಪಥ ವೈಕುಂಠಕ್ಕಿದು ನೋಡು ಎಂಬುದಾಗಿ ಹೇಳ್ತಾರೆ. ನಮಗೆ ವೈಕುಂಠದ ದಾರಿ ಅರ್ಥಾತ್ ಮೋಕ್ಷ ಅಂತ ಅರ್ಥ. ಮೋಕ್ಷ ಸಿಗಬೇಕಾದ್ರೆ ಫಸ್ಟ್ ನಾವು ಕೇಳಬೇಕಂತೆ. ಕೇಳಿಯೇ ನಮಗೆ ಜ್ಞಾನ ಅನ್ನುವಂಥದ್ದು ಬರುತ್ತೆ, ಸುಮ್ಮನೆ ಜ್ಞಾನ ಹಾಗೆ ಬರಲ್ಲ. ಅದಕ್ಕೋಸ್ಕರ ಹರಿಕಥಾಮೃತ ಸಾರ ಗುರುಗಳ ಪರಮ ಕರುಣಾದಿಂದ ಆಲಿಪು ಪೇಳಿವೆ ಅಂತ ಹೇಳ್ತಾರೆ. ಅಂದರೆ ನಾನು ಆ ಒಂದು ಗುರುಗಳ ಕರುಣೆಯಿಂದ ಈ ಒಂದು ಹರಿಕಥಾಮೃತಾಸಾರ ಒಂದು ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೇನೆ. ಇದನ್ನೆಲ್ಲರೂ ಕೂಡ ಪರಮ ಆಧಾರದಿಂದ ಕೇಳುವುದು ಅಂತ ಜಗನ್ನಾಥ ದಾಸರು ಹೇಳ್ತಾರೆ. ಆಧಾರದಿಂದ ಕೇಳಬೇಕು ನೀವು ಎಂಬುದು ಅಂದರೆ ಫಸ್ಟು ಕೂಡ ನಾವು ಕೇಳಿಸ್ಕೊಳ್ಬೇಕು ಅಂತ, ಅದನ್ನೇ ಶ್ರವಣಂ ಅಂತ. ಹೀಗೆ ಭಗವಂತನ ಒಂದು ಕಥೆಯನ್ನು ಮಹತ್ವವನ್ನು ಹೇಳ್ತಕ್ಕಂತಹ ಭಾಗವತಾದಿ ಶಾಸ್ತ್ರಗಳ ಒಂದು ಉಪನ್ಯಾಸ ಆಗಿರ್ಬೋದು ಅಥವಾ ಕಥೆಯಾಗಿರ್ಬೋದು, ಹೀಗೆ ಅದನ್ನು ಕೇಳುವುದರಿಂದ ನಮಗೆ ಭಗವಂತನ ಜ್ಞಾನ ಉಂಟಾಗುತ್ತೆ. ಆ ಜ್ಞಾನದಿಂದನೇ ನಮಗೆ ಪರಮಾತ್ಮನ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಸ್ನೇಹ ಪ್ರೀತಿ ಅನ್ನುವಂಥದ್ದು ಉಂಟಾಗುತ್ತೆ. ಹಾಗಾಗಿಯೇ
ಎಲ್ಲ ಹರಿದಾಸರಾಗಿರ್ಬೋದು, ಬೇರೆ ಬೇರೆ ಶಾಸ್ತ್ರಕರ್ತೃಗಳಾಗಿರ್ಬೋದು, ವಿಶೇಷವಾಗಿ ಫಸ್ಟ್ ಮೊದಲ ಮೆಟ್ಲು ಯಾವುದು ಅಂದರೆ ಶ್ರವಣಂ ಅಂತ ಹೇಳ್ತಾರೆ. ಶ್ರವಣ ಅಂದರೆ ವಿಶೇಷವಾಗಿ ಭಗವಂತನ ಕಥೆಯನ್ನು, ಮಹತ್ವವನ್ನು ಯಾರಾದರೂ ಹೇಳ್ತಾ ಇದ್ದರೆ ಅಲ್ಲಿ ಹೋಗಿ ಕೂತ್ಕೊಂಡು ಕೇಳಬೇಕಂತೆ. ನಾವು ಕೇಳಲಿಕ್ಕೆ ಶುರು ಮಾಡಿದಾಗ ಅನೇಕ ರೀತಿಯಾಗಿರ್ತಕ್ಕಂಥದ್ದು ನಮಗೆ ಪ್ರಶ್ನೆಗಳು ಬರೋದು ಸಹಜ. ಪ್ರಶ್ನೆ ಬರಲೇಬೇಕಂತೆ. ಯಾವ್ದಾದ್ರು ಏನಾದ್ರು ಒಂದು ಅಚೀವ್ ಮಾಡಬೇಕಾದ್ರೆ ಇದು ಯಾಕೆ ಹೀಗೆ ಯಾಕೆ ಆಗಬಾರ್ದು ಅಂತಕ್ಕಂಥ ಪ್ರಶ್ನೆ ನಮಗೆ ಬರಲಿಕ್ಕೆ ಶುರುವಾಯಿತು ಅಂದರೆ ನಾವು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಅಂತ ಅರ್ಥ. ಇಲ್ಲದೇ ಇದ್ದರೆ ಅವ್ರು ಏನು ಹೇಳ್ತಾರೆ ಅಷ್ಟು ನಾವು ಕೇಳಿಸ್ಕೊಂಡು ಬಿಡೋದು ಅಷ್ಟೇ ಅಲ್ಲ. ಅದಕ್ಕೋಸ್ಕರನೇ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಅಂತ ಭಗವಂತನಿಗೆ ನಾವು ಗುರುಗಳಿಗೆ ಶರಣಾಗತಿಯಾಗಿ ಅವರ ಸೇವೆಯನ್ನು ಮಾಡ್ತಾ ನಾನಾ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಮಾಡಿ ಇರ್ತಕ್ಕಂಥ ಡೌಟ್ಸ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗಬೇಕಂತೆ. ಹಾಗೆ ಸರಿಯಾದ ಮಾರ್ಗದಲ್ಲಿ ಹೋಗಬೇಕಾದ್ರೆ ಮೊದಲನೇ ಮೆಟ್ಟಲು ಯಾವುದು ಅಂತ ಕೇಳಿದ್ರೆ ಶ್ರವಣಂ ಅಂತ. ಈ ರೀತಿಯಾಗಿ ಹೀಗೆ ಆ ಭಕ್ತಿಯ ಮೊದಲು ಅರ್ಥಾತ್ ಮೊದಲ ಮೆಟ್ಟಿಲಾಗಿರ್ತಕ್ಕಂಥ ಶ್ರವಣದ ಬಗ್ಗೆ ಇವತ್ತು ನಾವು ನೋಡಿದ್ದೇವೆ. ಹೀಗೆ 9 ರೀತಿಯಾಗಿರ್ತಕ್ಕಂಥ ಭಕ್ತಿಯ ಬಗ್ಗೆ ಡೆಫಿನೇಷನ್ಸ್ನ ಪ್ರಹ್ಲಾದರಾಜರು ಅರ್ಥಾತ್ ರಾಯರೇ, ಬೇರೆ ಯಾರೂ ಅಲ್ಲ. ಹಾಗಾಗಿ ಇಂತಹ ಈ ಒಂದು ಭಕ್ತಿಯ ಬಗ್ಗೆ ಪ್ರಹ್ಲಾದರಾಜರು ಭಾಗವತದ 7ಮ ಸ್ಕಂದದಲ್ಲಿ ಬಹಳ ಸ್ಪಷ್ಟವಾಗಿ ವಿವರಣೆಯನ್ನು ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಶ್ರವಣಂ ಆದ ತಕ್ಷಣ ಕೀರ್ತನಂ ಎಂಬುದಾಗಿ, ಕೀರ್ತನ ಅಂದರೆ ನಾವು ಭಜನೆ ಮಾಡುವಂಥದ್ದು, ಸ್ತೋತ್ರವನ್ನು ಹೇಳುವಂಥದ್ದು. ಹೀಗೆ ಶ್ರವಣಂ, ಕೀರ್ತನಂ, ವಿಷ್ಣು ಸ್ಮರಣಂ ಎಂಬುದಾಗಿ, ಪಾದಸೇವನಂ ಎಂಬುದಾಗಿ 9 ರೀತಿಯಾಗಿರ್ತಕ್ಕಂಥ ಭಕ್ತಿಗಳನ್ನು ಹೇಳ್ತಾ ಇದ್ದಾರೆ. ಆ ಒಂದು ಭಕ್ತಿಯ ಮಾರ್ಗವನ್ನು ಹೇಳಿದ್ದಾರೆ. ಅದರಲ್ಲಿ ಈಗ ಮೊದಲನೇದು ಯಾವುದು ಶ್ರವಣಂ ಅನ್ನೋದ್ರ ಬಗ್ಗೆ 2 ಮಾತುಗಳನ್ನು ಆಡಿದ್ದೇನೆ. ಹೀಗೆ ಮುಂದಿನ ದಿನಗಳಲ್ಲಿ ಎರಡನೇದ್ದು 9 ನವವಿಧ ಭಕ್ತಿ ಹೇಳ್ತಾರೆ. ಆ 9ರಲ್ಲಿ ಒಂದನೇದ್ದು ಶ್ರವಣಂ, ಅದರ ಬಗ್ಗೆ ನಾನು ಮಾತಾಡಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಮಿಕ್ಕಿದ್ದು ಅಂದರೆ ರಿಮೈನಿಂಗ್ ಪಾರ್ಟ್ಸ್ನ ನಾವು ಮುಂದಿನ ದಿನಗಳಲ್ಲಿ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ನಾನು ಹೇಳಿರ್ತಕ್ಕಂಥ ಈ ಒಂದು ವಿಷಯವನ್ನು ಸ್ವಲ್ಪ ಒಂದು 2-3 ನಿಮಿಷದಲ್ಲಿ ಆಂಗ್ಲದಲ್ಲಿ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ತಿಳಿಸ್ತಾರೆ ನಮ್ಮ ಗುರುಗಳು.